ರಾತ್ರಿ 8:24 ಹೊತ್ತು. ಅಲ್ಲಿ ಇನ್ನೂ ಸೂರ್ಯ ಮುಳುಗಿರಲಿಲ್ಲ. ಇನ್ನೇನು ಸೂರ್ಯ ಮುಳುಗುವ ಸಮಯವಾಗಿತ್ತು. ಅಹ್ರಾದ ವಿಮಾನ ನಿಲ್ದಾಣದಲ್ಲಿ ಅಮೆರಿಕ ಅಧ್ಯಕ್ಷರ 2 ವಿಮಾನ ರೆಡಿಯಾಗಿ ನಿಂತಿತ್ತು. ಒಂದು ಅಮೆರಿಕದ ಅಧ್ಯಕ್ಷರು ಪ್ರಯಾಣಿಸುವ ಏರ್ ಫೋರ್ಸ್ ಒನ್, ಮತ್ತೊಂದು ಅಮೆರಿಕದ ಮಿಲಿಟರಿ ವಿಮಾನ. ನ್ಯಾಟೋ ಶೃಂಗಸಭೆ ತನ್ನ ದೇಶಕ್ಕೆ ವಾಪಸ್ಸಾಗಲು ಟೈಟ್ ಸೆಕ್ಯೂರಿಟಿಯಲ್ಲಿ ಏರ್ಪೋರ್ಟ್ಗೆ ಬಂದ ಟ್ರಂಪ್ ಸಮಯ 8:24ಕ್ಕೆ ಸರಿಯಾಗಿ ಅಮೆರಿಕ ಅಧ್ಯಕ್ಷರ ಬೋಯಿಂಗ್ 747 ವಿಮಾನವನ್ನು ಮೆಟ್ಟಿಲೇರುತ್ತಾ ಹತ್ತಿದ್ರು. ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪತ್ರಕರ್ತರು ಅದೇ ವಿಮಾನ ಏರಿದ್ದಾರೆ. ಟ್ರಂಪ್ ಇದೇ ಏರ್ ಫೋರ್ಸ್ ಒನ್ನಲ್ಲಿ ಟ್ರಂಪ್ ಅಮೆರಿಕಾಗೆ ವಾಪಸ್ಸಾದ್ರು ಅಂತ ನೋಡಿದವರು ಅಂದ್ಕೊಂಡಿದ್ರು. ಆದರೆ ಕೆಲವೇ ನಿಮಿಷಗಳಲ್ಲಿ ಯಾರಿಗೂ ಗೊತ್ತಾಗದಂತೆ ಟ್ರಂಪ್ ಆ ವಿಮಾನದಿಂದ ರಹಸ್ಯವಾಗಿ ಹೊರಬಂದು ಮಿಲಿಟರಿ ವಿಮಾನಕ್ಕೆ ಸ್ಥಳಾಂತರಗೊಂಡಿದ್ದರು ಎಂಬ ರಹಸ್ಯ, ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಟ್ರಂಪ್ ಟರ್ಕಿಯಿಂದ ಅತ್ಯಂತ ರಹಸ್ಯ ಕಾರ್ಯಾಚರಣೆಯ ಮೂಲಕ ಅಮೆರಿಕಕ್ಕೆ ಮರಳಿರುವ ಈ ಅಚ್ಚರಿಯ ವಿಚಾರವನ್ನು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಅರೆ, ಇದು ಹೇಗೆ ಸಾಧ್ಯ? ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಕ್ಯಾಮೆರಾಗಳು ಲೈವ್ನಲ್ಲಿದೆ. ಏರ್ ಫೋರ್ಸ್ ಒನ್ ವಿಮಾನ ಹತ್ತಿದ್ದ ಟ್ರಂಪ್ ಅದರಿಂದ ಕೆಳಗಿಳಿದಿಲ್ಲ, ಬೇರೊಂದು ವಿಮಾನ ಹತ್ತಿಲ್ಲ. ಹಾಗಿರುವಾಗ ಅವರು ರಹಸ್ಯವಾಗಿ ಸ್ಥಳಾಂತರಗೊಂಡಿರುವುದು ಯಾಕೆ ಎಂಬ ಪ್ರಶ್ನೆ ಸಹಜವಾದುದು. ಹೊರಗಿನಿಂದ ನೋಡಿದವರು ಟ್ರಂಪ್ ಇದೇ ಏರ್ ಫೋರ್ಸ್ ಒನ್ನಲ್ಲಿ ಟರ್ಕಿಯಿಂದ ಹೊರಡಿದ್ದಾರೆ ಅಂತ ಅಂದ್ಕೊಂಡಿರಬಹುದು. ಆದರೆ ಅದು ಕೇವಲ ಒಂದು ತಂತ್ರ ಆಗಿತ್ತು ಎಂದು ವರದಿಗಳು ಹೇಳುತ್ತೆ. CNN ಪ್ರಸಾರ ಮಾಡಿದ ದೃಶ್ಯಗಳ ಕುರಿತು ಪ್ರಕಟವಾದ ವರದಿಗಳ ಪ್ರಕಾರ ಟ್ರಂಪ್ ಸುಮಾರು ರಾತ್ರಿ 8:24 ವೇಳೆಗೆ ಕ್ಯಾಮೆರಾಗಳ ಮುಂದೆ ವಿಮಾನ ಹತ್ತಿದ್ದಾರೆ. ಆದರೆ ವಿಮಾನದೊಳಗಡೆ ಹೋದ ಬಳಿಕ ನಡೆದಿದ್ದೇ ಬೇರೆ. ವಿಮಾನದ ಮತ್ತೊಂದು ಬದಿಯಲ್ಲಿ ಆಹಾರ ಸರಬರಾಜು ಮಾಡುವ ಟ್ರಕ್ ಒಂದನ್ನು ತಂದು ಹೈಡ್ರಾಲಿಕ್ ವ್ಯವಸ್ಥೆಯ ಮೂಲಕ ಅದರ ಕಂಟೈನರನ್ನು ವಿಮಾನದ ಬಾಗಿಲಿನ ಎತ್ತರಕ್ಕೆ ನಿಲ್ಲಿಸಲಾಗಿದೆ. ಕ್ಯಾಮೆರಾಗಳ ಗಮನ ಬೇರೆಡೆದಾಗ ಟ್ರಂಪ್ ಹಾಗೂ ಅವರ ಆಪ್ತ ಸಹಾಯಕರು ಯಾರಿಗೂ ಕಾಣದಂತೆ ಆ ಕಂಟೈನರ್ ಒಳಗೆ ಸೇರಿಕೊಂಡಿದ್ದಾರೆ. ಕೆಲವು ನಿಮಿಷಗಳ ಬಳಿಕ ಆ ಕ್ಯಾಟರಿಂಗ್ ಟ್ರಕ್ ವಿಮಾನದಿಂದ ದೂರ ಸರಿದಿದೆ. ಅದರೊಳಗಡೆ ಟ್ರಂಪ್ ಮತ್ತು ಕೆಲವೇ ಆಪ್ತರು ಇದ್ದರು. ಇದೇ ಊಟದ ಟ್ರಕ್ ಮೂಲಕ ವಿಮಾನ ನಿಲ್ದಾಣದ ಮತ್ತೊಂದು ತುದಿಯಲ್ಲಿ ನಿಲ್ಲಿಸಲಾಗಿದ್ದ ಅಮೆರಿಕದ ಮಿಲಿಟರಿ ವಿಮಾನದ ಬಳಿಗೆ ಅವರನ್ನು ಸುರಕ್ಷಿತವಾಗಿ ಕರೆದೊಯ್ಯಲಾಗಿದೆ. ಈ ವೇಳೆ ಏರ್ ಫೋರ್ಸ್ ಒನ್ನಲ್ಲಿದ್ದ ಪತ್ರಕರ್ತರಿಗೆ ವಿಮಾನದ ಕಿಟಕಿಯ ಪರದೆಗಳನ್ನು ಮುಚ್ಚಿಕೊಳ್ಳುವಂತೆ ಸೂಚಿಸಲಾಗಿತ್ತು. ವಿಮಾನದಲ್ಲಿದ್ದ ಪತ್ರಕರ್ತರು ಹಾಗೂ ಶ್ವೇತಭವನದ ಕೆಲ ಸಿಬ್ಬಂದಿಗಳು ಟ್ರಂಪ್ ತಮ್ಮೊಂದಿಗೆ ಇದ್ದಾರೆ ಎಂದು ನಂಬಿದ್ರು. ಆದರೆ ಅಧ್ಯಕ್ಷರು ಯಾರಿಗೂ ತಿಳಿಯದಂತೆ ಬೇರೊಂದು ವಿಮಾನವೇರಿ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ರು ಅಂತ ವರದಿ ತಿಳಿಸಿದೆ. ನ್ಯಾಟೋ ಶೃಂಗಸಭೆ ಮುಗಿಸಿ ಅಮೆರಿಕಕ್ಕೆ ವಾಪಸ್ಸಾಗುವಾಗ ಶ್ವೇತಭವನವು ಈ ಗೌಪ್ಯ ತಂತ್ರವನ್ನು ರೂಪಿಸಿತ್ತು. ಆ ವಿಮಾನದಲ್ಲಿ ಟ್ರಂಪ್ ಪ್ರಯಾಣಿಸುತ್ತಿರುವುದಾಗಿ ಮಾಧ್ಯಮಗಳು ಹಾಗೂ ಜಗತ್ತನ್ನು ನಂಬಿಸುವ ಪ್ರಯತ್ನ ಇದಾಗಿತ್ತು ಅಂತ ವರದಿಯಾಗಿದೆ. ಈ ರಹಸ್ಯ ಕಾರ್ಯಾಚರಣೆಗೆ ಕಾರಣ ಟ್ರಂಪ್ಗೆ ಇದ್ದ ಜೀವ ಬೆದರಿಕೆ. ಜುಲೈ 3ರಿಂದ 9ರವರೆಗೆ ಇರಾನ್ನಲ್ಲಿ ಅಲಿ ಖಮೇನಿಯ ಅಂತ್ಯಕ್ರಿಯೆ ನಡೆದಿತ್ತು. ಈ ವೇಳೆ ಇರಾನ್ನಲ್ಲಿ ಅಮೆರಿಕ ಅಧ್ಯಕ್ಷರ ಹತ್ಯೆಗೆ ಶಪಥ ಮಾಡಲಾಗಿತ್ತು. ಟ್ರಂಪ್ ಹತ್ಯೆ ಮಾಡಿ ಪ್ರತೀಕಾರ ತೀರಿಸುವ ಘೋಷಣೆಗಳು ಮೊಳಗಿದ್ದು. ಇದೇ ಸಮಯದಲ್ಲಿ ಟರ್ಕಿಯಲ್ಲಿ ನ್ಯಾಟೋ ಶೃಂಗಸಭೆ ನಡೆದಿತ್ತು. ಅದರಲ್ಲಿ ಅಮೆರಿಕ ಅಧ್ಯಕ್ಷರು ಭಾಗಿಯಾಗಿದ್ದರು. ಈ ವೇಳೆ ಟ್ರಂಪ್ ಹತ್ಯೆಗೆ ಇರಾನ್ ಸ್ಕೆಚ್ ಹಾಕಿದೆ ಎಂಬ ಭೀತಿ ಇದ್ದ ಕಾರಣಕ್ಕೆ ಅಮೆರಿಕದ ಅಧ್ಯಕ್ಷರ ಪ್ರಯಾಣದ ವಿಮಾನವನ್ನೇ ಬದಲಿಸಲಾಗಿತ್ತು ಅಂತ ವರದಿ ತಿಳಿಸಿದೆ. ಅಂದು ಟ್ರಂಪ್ ಅಹ್ರಾದಿಂದ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗಿದ್ದ ಟ್ರಂಪ್ ಪ್ರಯಾಣಿಸ್ತಾ ಇದ್ದ ವಿಮಾನವನ್ನು ಇರಾನ್ ಗುರಿಯಾಗಿಸಬಹುದು ಅಂತ ಅಮೆರಿಕದ ಮತ್ತು ಟರ್ಕಿಯ ಗುಪ್ತಚರ ಸಂಸ್ಥೆಗಳಿಗೆ ಸಂಭವನೀಯ ಬೆದರಿಕೆಯ ಮಾಹಿತಿ ಸಿಕ್ಕಿತ್ತಂತೆ. ಭದ್ರತಾ ಸಂಸ್ಥೆಗಳು ಆ ಬೆದರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ರಹಸ್ಯ ಕಾರ್ಯಾಚರಣೆ ನಡೆಸಿತು. ಕ್ಯಾಮೆರಾ ಮುಂದೆ ಟ್ರಂಪ್ ಅವರನ್ನ ಒಂದು ವಿಮಾನವನ್ನು ಹತ್ತಿಸಿ ಬಳಿಕ ಕ್ಯಾಮೆರಾಗಳ ಕಣ್ಣಿಗೆ ಕಾಣದಂತೆ ಅವರನ್ನು ಹೊರತಂದು ಊಟ ಸರಬರಾಜು ಮಾಡುವ ಟ್ರಕ್ನೊಳಗಡೆ ಕೂರಿಸಿ ಮತ್ತೊಂದು ವಿಮಾನಕ್ಕೆ ಸ್ಥಳಾಂತರಿಸಲಾಗಿತ್ತು. ಅಹ್ರಾದಲ್ಲಿ ವಿಮಾನ ಬದಲಾಯಿಸಿದ್ದನ್ನು ಟ್ರಂಪ್ ಅವರೇ ಈ ಮೊದಲು ಒಪ್ಪಿಕೊಂಡಿದ್ದು, ಅದಕ್ಕೆ ಅವರು ಬೇರೆ ಕಾರಣ ಕೊಟ್ಟಿದ್ದರು. ನಾನೇನು ಹೆದರಿಲ್ಲ, ಭದ್ರತಾ ಪಡೆಗಳ ಸೂಚನೆಗಳನ್ನು ಪಾಲಿಸಿದ್ದೇನೆ ಅಂತ ಹೇಳಿದರು. ಆದರೆ ಈಗ ಇಂತಹ ರಹಸ್ಯ ಕಾರ್ಯಾಚರಣೆ ಮೂಲಕ ಅವರು ವಿಮಾನ ಬದಲಾಯಿಸಿರುವುದು ಬೆಳಕಿಗೆ ಬಂದಿದೆ. ಇದು ಭದ್ರತಾ ದೃಷ್ಟಿಯಿಂದ ಗಂಭೀರ ವಿಷಯವೂ ಹೌದು, ರಾಜಕೀಯವಾಗಿ ದೊಡ್ಡ ವ್ಯಂಗ್ಯವೂ ಹೌದು. ವಿಶ್ವದ ಅತ್ಯಂತ ಶಕ್ತಿಶಾಲಿ ಅಧ್ಯಕ್ಷನೆಂದು ಹೇಳಿಕೊಳ್ಳುವ ಟ್ರಂಪ್ ಅಹ್ರಾದಲ್ಲಿ ಆ ರಾತ್ರಿ ಸಾಮಾನ್ಯ ಪ್ರಯಾಣಿಕನಂತೆ ಹೊರಟಿಲ್ಲ. ತಮ್ಮದೇ ಪ್ರಯಾಣದ ನೆರಳಿನಿಂದಲೂ
ತಮ್ಮನ್ನು ಮರೆಮಾಡಿಕೊಂಡೇ ಹೊರಟಿದ್ದಾರೆ. ಟ್ರಂಪ್ ವಿಶ್ವ ರಾಜಕಾರಣದಲ್ಲಿ ತಮ್ಮನ್ನು ಅತ್ಯಂತ ಶಕ್ತಿಶಾಲಿ ನಾಯಕನಾಗಿ ಪ್ರದರ್ಶಿಸಬಹುದು. ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನು ಕೂಡ ನೀಡಬಹುದು. ಯುದ್ಧದ ಭಾಷೆಯಲ್ಲಿ ಮಾತನಾಡಬಹುದು. ಆದರೆ ಅಂಕಾರಾದಲ್ಲಿ ಆ ರಾತ್ರಿ ನಡೆದ ಈ ರಹಸ್ಯ ಕಾರ್ಯಾಚರಣೆ ತೋರಿಸಿರುವ ಒಂದು ಕಠಿಣ ಸತ್ಯ ಅಂದರೆ, ಅಧಿಕಾರ ಎಷ್ಟೇ ದೊಡ್ಡದಾಗಿದ್ದರೂ ಜೀವ ಭಯದಿಂದ ಯಾರೂ ಸಂಪೂರ್ಣ ಮುಕ್ತರಲ್ಲ ಎಂಬುದು.